ಕರುನಾಡಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ನೆಟ್ ಪರೀಕ್ಷೆ ಜೂನ್ 2026. ಈ ಪರೀಕ್ಷೆಗೋಸ್ಕರ ನೆಟ್ ಎಕ್ಸಾಮ್ ಮತ್ತು JRF ಪರೀಕ್ಷೆ ಪಾಸ್ ಆಗಬೇಕು ಅನ್ನೋ ಉದ್ದೇಶದಿಂದ ಕೆಲವು ಹೊಸ ಟರ್ಮ್ಸ್ಗಳನ್ನು ನಾವು ಚರ್ಚೆ ಮಾಡುತ್ತಿದ್ದೇವೆ. ಕೇಳುವಾಗ ಸ್ವಲ್ಪ ಕಠಿಣ ಅನಿಸ್ಬೋದು, ಬಟ್ ಒಂದು ಬಾರಿ ಇದನ್ನು ಕೇಳಿ ನೋಟ್ಬುಕ್ದೊಳಗೆ ಬರೆದು ಇದನ್ನು ರಿವಿಷನ್ ಮಾಡಬೇಕು. ಯೂನಿಟ್ 2 ರಿಸರ್ಚ್ ಅಪ್ಟಿಟ್ಯೂಡ್ದಲ್ಲಿ ಬರುವಂಥ ಹೊಸ ಟರ್ಮ್ಸ್ಗಳು. ಇಲ್ಲಿವರೆಗೆ 35 ಟರ್ಮ್ಸ್ ಅನ್ನು ಹೇಳಿದ್ದೇನೆ. ಈಗ 36ನೇ ಟರ್ಮ್ಸ್ ನೋಡೋಣ. ಅನೋವಾ ಅನ್ನುವ ಒಂದು ಟೆಸ್ಟ್ ಇದೆ. ಅನೋವಾ ಇದ್ರ ಫುಲ್ ಫಾರ್ಮ್ ಕೇಳುತ್ತಾರೆ. ಅನಾಲಿಸಿಸ್ ಆಫ್ ವೇರಿಯನ್ಸ್. ಅನಾಲಿಸಿಸ್ ಆಫ್ ವೇರಿಯನ್ಸ್, ಚರಕಗಳ ಒಂದು ವಿಶ್ಲೇಷಣೆ. ಸ್ಟ್ಯಾಟಿಸ್ಟಿಕಲ್ ಟೆಸ್ಟ್, ಇದೊಂದು ಟೆಸ್ಟ್ ಇದೆ. ದಟ್ ಪರ್ಮಿಟ್ಸ್ ಅಸೆಸ್ಮೆಂಟ್ ಆಫ್ ಪಾಸಿಬಲ್ ಸಿಗ್ನಿಫಿಕೆನ್ಸ್ of different across means of multiple group is called as analysis of variance. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಗುಂಪುಗಳ ನಡುವೆ, ಮೂರು ಅಥವಾ ಅದಕ್ಕಿಂತ ಹೆಚ್ಚು ಗುಂಪುಗಳು, ಎರಡು ಅಥವಾ ಅದಕ್ಕಿಂತ ಹೆಚ್ಚು ಗುಂಪುಗಳು, ಹೆಚ್ಚು ಗುಂಪುಗಳ ನಡುವೆ ವ್ಯತ್ಯಾಸ ಏನು ಇದೆ ಎಂಬುದನ್ನು ಸರಾಸರಿಯಾಗಿ ಹೇಳುವ ಒಂದು ಪದ್ಧತಿ ಅನ್ನೋವಾ. ಇಲ್ಲಿ it convert research in ethnography is beset with ethical issues. ethnography ಅಂದ್ರೆ ಜನಾಂಗೀಯ ಸಂಶೋಧನೆ. ಇದು ಜನಾಂಗೀಯ ವಿಷಯಕ್ಕೆ ಸಂಬಂಧಪಟ್ಟಿದೆ. ಜನಾಂಗೀಯ ವಿಷಯಗಳು ಎಥ್ನೋಗ್ರಫಿಯ ಒಳಗಡೆ ಬರುವ ಬಿಸೆಟ್, ಇದರ ಉಪಘಟಕಗಳು ಇವು. ಎಥ್ನೋಗ್ರಫಿಯಲ್ಲಿ ಭಾಗವಹಿಸುವ ವ್ಯಕ್ತಿಗಳು ಅವರ ಗೌಪ್ಯತೆಯನ್ನು ಕಾಪಾಡುವ ಧರ್ಮ ಸಂಶೋಧಕನಾಗಿರುತ್ತದೆ. ಪರ್ಪೋಸಿವ್ ಸ್ಯಾಂಪ್ಲಿಂಗ್, ಉದ್ದೇಶಪೂರ್ವಕ ಮಾದರಿಗಳು. ದಿಸ್ ಟೈಪ್ ಆಫ್ ಸ್ಯಾಂಪ್ಲಿಂಗ್ ಟೆಕ್ನಿಕ್ ಈಸ್ ಆಲ್ಸೋ ನೋನ್ ಆಸ್ ಜಜ್ಮೆಂಟಲ್ ಸ್ಯಾಂಪ್ಲಿಂಗ್. ಪರ್ಪೋಸಿವ್ ಸ್ಯಾಂಪ್ಲಿಂಗ್ ನಾವು ಜಜ್ಮೆಂಟಲ್ ಸ್ಯಾಂಪ್ಲಿಂಗ್ ಎಂದು ಕೂಡ ಕರೆಯುತ್ತೇವೆ. ಸಂಶೋಧಕನು ಸಂಶೋಧನೆ ಮಾಡುವಾಗ ಉದ್ದೇಶಪೂರ್ವಕವಾಗಿ ಒಂದು ಮಾದರಿಯನ್ನು ಆಯ್ಕೆ ಮಾಡಿಕೊಳ್ಳುತ್ತಾನೆ, ಆಮೇಲೆ ಅದರ ಮೇಲೆ ಸಂಶೋಧನೆ ಮಾಡುತ್ತಾನೆ. ಇಂಟರ್ಪ್ರಿಟಿವಿಸಮ್ ಅಂದ್ರೆ ಒಂದು ಶಬ್ದಕ್ಕೆ ಅನೇಕ ಅರ್ಥಗಳು. ಒಂದು ಘಟನಾವಳಿ ನಡೆದಾಗ ಆ ಘಟನೆಯ ಬಗ್ಗೆ ವ್ಯಕ್ತಿಗಳು ಯಾವ ರೀತಿಯಲ್ಲಿ ವಿಚಾರ ಮಾಡುತ್ತಾರೆ, ಯಾವ ರೀತಿಯಲ್ಲಿ ಅದನ್ನು ಅರ್ಥ ಮಾಡಿಕೊಳ್ಳುತ್ತಾರೆ, ಆ ಒಂದು ದೃಷ್ಟಿಕೋನಕ್ಕೆ ಇಂಟರ್ಪ್ರಿಟಿವಿಸಮ್ ಎಂದು ಕರೆಯುತ್ತಾರೆ. ಇಟ್ ರಿಪ್ರೆಸೆಂಟ್ ಎಪಿಸ್ಟೆಮಾಲಜಿಕಲ್ ಓರಿಯೆಂಟೇಷನ್ ಆಫ್ ಕ್ವಾಲಿಟೇಟಿವ್ ರಿಸರ್ಚ್. ಇದು ನೆನ್ಪಿಡ್ರಿ, ಇಂಟರ್ಪ್ರಿಟಿವಿಸಮ್ ಇದು ಕ್ವಾಲಿಟೇಟಿವ್ ರಿಸರ್ಚ್ ದಲ್ಲಿ ಬರುವ ಒಂದು ಘಟಕವಾಗಿದೆ. ಇನ್ನು ಚಿ ಸ್ಕ್ವೇರ್ ಟೆಸ್ಟ್, ಇದು ಒಂದು ದತ್ತಾಂಶ ವಿಶ್ಲೇಷಣೆ ಮಾಡುವ ಪರೀಕ್ಷೆ. ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಪರೀಕ್ಷೆದಾಗ ಕೇಳ್ತಾರೆ ನೋಡ್ರಿ. ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್, ಚಿ ಸ್ಕ್ವೇರ್ ಟೆಸ್ಟ್, ಇದನ್ನ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಮಾಡುವ ಉಪಯೋಗ ಮಾಡುತ್ತಾರೆ. ಇದು ಅಂತೂ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. DOI ಇದ್ರ ಫುಲ್ ಫಾರ್ಮ್ ಕೇಳುತ್ತಾರೆ. ಡಿಜಿಟಲ್ ಆಬ್ಜೆಕ್ಟ್ ಐಡೆಂಟಿಫೈಯರ್. ಇದ್ರ ಫುಲ್ ಫಾರ್ಮ್ ಪರೀಕ್ಷೆದೊಳಗೆ ಕೇಳ್ತಾರೆ. ಇನ್ನು ಕರೆಕ್ಟ್ ಆರ್ಡರ್ ಇನ್ಫಾರ್ಮೇಶನ್ ಅಬೌಟ್ ರಿಸರ್ಚ್ ಆರ್ಟಿಕಲ್. ಇನ್ನು ರಿಸರ್ಚ್ ಪೇಪರ್ ಮತ್ತು ರಿಸರ್ಚ್ ಆರ್ಟಿಕಲ್ ನಿಮ್ಗೆ ಗೊತ್ತಿರ್ತದೆ. ರಿಸರ್ಚ್ ಆರ್ಟಿಕಲ್ ಅನ್ನ ಪಬ್ಲಿಷ್ ಮಾಡುವಾಗ ಯಾವ ಹಂತದಲ್ಲಿ ಅದನ್ನ ಪಬ್ಲಿಷ್ ಮಾಡುತ್ತಾರೆ. ಹೆಂಗ ಬುಕ್ಕಿಗೆ ISBN ನಂಬರ್ ಇರ್ತದೆ, ಆ ರೀತಿ ಇದನ್ನ ಹೇಗೆ ಬರೀತಾರೆ ನೋಡ್ರಿ. ಮೊದಲಿಗೆ ಪಬ್ಲಿಕೇಶನ್ ಡೇಟ್, ಇಯರ್ ಆಫ್ ಪಬ್ಲಿಕೇಶನ್, ಪ್ರಕಟಣೆಯ ವರ್ಷ ಬರೀಬೇಕು. ಆಮೇಲೆ ಆರ್ಟಿಕಲ್ದ ಟೈಟಲ್ ಬರೆಯಬೇಕು. ಆಮೇಲೆ ಆರ್ಟಿಕಲ್ದ ಹೆಸರು, ಜರ್ನಲ್ದ ಹೆಸರು ಬರೀಬೇಕು. ಆಮೇಲೆ ಅದ್ರ ವ್ಯಾಲ್ಯೂಮ್ ಎಷ್ಟನೇ ಇದೆ ಅದು ಬರೆಯಬೇಕು. ಆಮೇಲೆ DOI ಡಿಜಿಟಲ್ ಆಬ್ಜೆಕ್ಟ್ ಐಡೆಂಟಿಫೈಯರ್ ಬಗ್ಗೆ ಬರೆಯಬೇಕು. ಇನ್ನು ಕ್ವಾಲಿಟೇಟಿವ್ ರಿಸರ್ಚ್, ಸಂಖ್ಯಾತ್ಮಕ ಅಂದ್ರೆ ಕ್ವಾಂಟಿಟೇಟಿವ್ ರಿಸರ್ಚ್, ಗುಣಾತ್ಮಕ ಅಂದ್ರೆ ಕ್ವಾಲಿಟೇಟಿವ್ ರಿಸರ್ಚ್. Qualitative research makes use of representative quotations. ಪ್ರತಿನಿಧಿತ್ವ ವಹಿಸುವ ಕೊಟೇಶನ್ಸ್ಗಳನ್ನು ಕ್ವಾಲಿಟೇಟಿವ್ ರಿಸರ್ಚ್ ದಲ್ಲಿ ಉಪಯೋಗ ಮಾಡುತ್ತಾರೆ. ಇನ್ನು ಪಾಸಿಟಿವಿಸಮ್ ನೋಡ್ರಿ, ಪಾಸಿಟಿವಿಸಮ್ ಮತ್ತು ಇಂಟರ್ಪ್ರಿಟಿವಿಸಮ್ ಇದ್ರ ವ್ಯತ್ಯಾಸ ಏನು? ಪಾಸಿಟಿವಿಸಮ್ ಅಂದ್ರೆ ಸಕಾರಾತ್ಮಕ. ಇಟ್ ರಿಪ್ರೆಸೆಂಟ್ಸ್ ದ ಎಪಿಸ್ಟೆಮಾಲಜಿಕಲ್ ಓರಿಯೆಂಟೇಷನ್ ಆಫ್ ಕ್ವಾಂಟಿಟೇಟಿವ್ ರಿಸರ್ಚ್. ಇಂಟರ್ಪ್ರಿಟಿವಿಸಮ್
ಕ್ವಾಲಿಟೇಟಿವ್, ಇದು ಕ್ವಾಂಟಿಟೇಟಿವ್ ಪಾಸಿಟಿವಿಸಮ್. ಜೆಂಡರ್ ಮತ್ತು ಕಾಸ್ಟ್, ಲಿಂಗ ಮತ್ತು ಜಾತಿ, ಇವುಗಳಿಗೆ ನಾವು ನಾಮಿನಲ್ ವೇರಿಯೇಬಲ್ ಎಂದು ಕರೆಯುತ್ತೇವೆ, ನಾಮ ಮಾತ್ರ ಚರಕಗಳು. ಧನ್ಯವಾದ.